ಎಲ್ಲರಿಗೂ ಸರಸ್ವತಿ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ನ ಕಂಟಿನ್ಯೂಯೇಷನ್ ಪಾರ್ಟ್ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಿಂದಿನ ವಿಡಿಯೋದಲ್ಲಿ ನಾವು ಟೀಚಿಂಗ್ ಅಂದರೆ ಏನು, ಟೀಚಿಂಗ್ನ ಆಬ್ಜೆಕ್ಟಿವ್ಸ್ ಏನು, ಟೀಚಿಂಗ್ನ ನೇಚರ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನು ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಈ ಟೀಚಿಂಗನ್ನು ಲೆವೆಲ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ಆ ಯಾವ್ಯಾವ ಲೆವೆಲ್ಸ್ ಅಂತ ನೋಡೋಣ. ಲೆವೆಲ್ಸ್ ಆಫ್ ಟೀಚಿಂಗ್ ಯಾವ್ದು ಅಂದರೆ ಮೆಮೊರಿ, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರಿಫ್ಲೆಕ್ಟಿವ್. ಸೊ ಇವತ್ತು ನಾವು ಎಲ್ಲ 3 ಲೆವೆಲ್ಸ್ ಆಫ್ ಟೀಚಿಂಗಿನ ಮೇನ್ ಕೀ ಪಾಯಿಂಟ್ಸ್ಗಳನ್ನ ನೋಡ್ತಾ ಹೋಗೋಣ. ಅಂದರೆ ಎಕ್ಸಾಮ್ಸಲ್ಲಿ ಯಾವ್ಯಾವ ಕೀ ಪಾಯಿಂಟ್ಸ್ ಇಟ್ಕೊಂಡು ಕ್ವೆಶನ್ಸ್ಗಳನ್ನ ಕೇಳಿದ್ದಾರೆ ಅನ್ನೋದನ್ನ ನೋಡೋಣ. ಸೊ ಮೊದಲನೇದಾಗಿ ನಾವು ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ನ ನೋಡೋದಾದರೆ, ಆ್ಯಸ್ ದ ವರ್ಡ್ ಇಟ್ ಸೆಲ್ಫ್ ಸೇಸ್, ಮೆಮೊರಿ ಅನ್ನೋ ಪದನೇ ಹೇಳುತ್ತೆ ಏನು ಅಂತಂದರೆ ಅದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಳೋದು ಅಂತ. ಸೊ ಇದರಲ್ಲಿ ನಾವು ಏನು ಮಾಡ್ತೀವಿ, ಯಾವ ಫ್ಯಾಕ್ಟ್ ಆಗಿರ್ಬೋದು ಅಥವಾ ಇನ್ಫಾರ್ಮೇಷನ್ ಆಗಿರ್ಬೋದು ಅದನ್ನು ನೆನಪಿನಲ್ಲಿ ಇಟ್ಕೊಳ್ತಾ ಹೋಗ್ತೀವಿ. ಸೊ ಈ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಕ್ರಾಮಿಂಗ್. ಆ್ಯಂಡ್ ಇದರಲ್ಲಿ ನಮ್ಗೆ ಏನಾಗುತ್ತೆ, ನಾವು ಏನೇ ಕಲಿತ್ರೂ ಕೂಡ ಅದನ್ನು ಮೆಮೊರೈಸ್ ಮಾಡ್ತಾ ಹೋಗ್ತೀವಿ, ಅಂದರೆ ಬಹೆಟ್ ಹೊಡಿತೀವಿ ಅಥವಾ ಉರುಳು ಹೊಡೆಯುವಂಥ ಒಂದು ಕೆಲಸನ ಮಾಡ್ತೀವಿ. ಇಟ್ ಈಸ್ ದ ಇನಿಷಿಯಲ್ ಸ್ಟೇಜ್ ಆಫ್ ಟೀಚಿಂಗ್ ಇನ್ಕ್ಲೂಡ್ಸ್ ಅ ಹ್ಯಾಬಿಟ್ ಆಫ್ ರೋಟ್ ಲರ್ನಿಂಗ್. ಸೊ ಮೆಮೊರಿ ಲೆವೆಲ್ ಆಫ್ ಟೀಚಿಂಗಲ್ಲಿ ಏನು ಆಗುತ್ತೆ, ನಮಗೆ ರೋಟ್ ಲರ್ನಿಂಗ್ ಆಗುತ್ತೆ. ನಾವು ಇದರಲ್ಲಿ ಈ ಒಂದು ಮೆಮೊರಿ ಲೆವೆಲ್ ಆಫ್ ಟೀಚಿಂಗಲ್ಲಿ ನಾವು ವಿ ವಿಲ್ ಗೆಟ್ ದ ಅಬಿಲಿಟಿ, ನಮಗೆ ಒಂದು ಅಬಿಲಿಟಿ ಬರುತ್ತೆ, ಏನು ಎಲ್ಲ ಒಂದು ಇನ್ಫಾರ್ಮೇಷನ್ಗಳನ್ನ ನೆನಪಿಟ್ಕೊಳ್ಳುವಂತಹ ಒಂದು ಅಬಿಲಿಟಿ ಬರುತ್ತೆ. ಆ್ಯಂಡ್ ಈ ಒಂದು ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಬ್ಲೂಮ್ಸ್ ಟ್ಯಾಕ್ಸಾನಮಿಯ ನಾಲೆಡ್ಜ್ ಬೇಸ್ಡ್ ಆಬ್ಜೆಕ್ಟಿವ್ ಮಾತ್ರ ಫುಲ್ಫಿಲ್ ಮಾಡುತ್ತೆ. ಸೊ ಏನು ನಾಲೆಡ್ಜ್ ಬೇಸ್ಡ್ ಆಬ್ಜೆಕ್ಟಿವ್ ಆಫ್ ಬ್ಲೂಮ್ಸ್ ಟ್ಯಾಕ್ಸಾನಮಿ ಮಾತ್ರ ಇದರಲ್ಲಿ ಫುಲ್ಫಿಲ್ ಆಗೋದು. ಯಾವುದು ಅಂದರೆ ದ ಸ್ಟೂಡೆಂಟ್ ಕ್ಯಾನ್ ಓನ್ಲಿ ರೀಕಾಲ್ ಆರ್ ರಿಮೆಂಬರ್ ದ ಆಬ್ಜೆಕ್ಟ್, ಈವೆಂಟ್ಸ್, ಐಡಿಯಾಸ್. ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಆಗಿರ್ಬೋದು, ಈವೆಂಟ್ ಆಗಿರ್ಬೋದು ಅಂಥದ್ದನ್ನೆಲ್ಲನೂ ರೀಕಾಲ್ ಮಾಡ್ಕೊಳ್ಳುವಂಥ ಒಂದು ಆಬ್ಜೆಕ್ಟಿವ್ ಮಾತ್ರ ಇದರಲ್ಲಿ ಅಚೀವ್ ಆಗೋದು. ಆ್ಯಂಡ್ ಆ್ಯಸ್ ಇಟ್ ಈಸ್ ಎ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್, ಇದರಲ್ಲಿ ಟೀಚರು ಡಾಮಿನೆಂಟ್ ರೋಲ್ನ ಪ್ಲೇ ಮಾಡ್ತಾರೆ, ಮತ್ತು ಶಿ ಆರ್ ಶಿ ವಿಲ್ ಬಿ ಅ ಅಥಾರಿಟೇಟಿವ್ ವೈಲ್ ಇನ್ಸ್ಟ್ರಕ್ಟಿಂಗ್. ಮತ್ತು ಈ ಒಂದು ಟೀಚಿಂಗಲ್ಲಿ ಯಾವ ರೀತಿಯಾಗಿ ಇವ್ಯಾಲ್ಯೂಯೇಷನ್ ನಡೆಯುತ್ತೆ ಅಂದರೆ ಥ್ರೂ ಓರಲ್, ರಿಟನ್ ಆರ್ ಎಸ್ಸೆ ಟೈಪ್ ಎಕ್ಸಾಮಿನೇಷನ್ ಮುಖಾಂತರ ನಡೀತಾ ಹೋಗುತ್ತೆ. ಆ್ಯಂಡ್ ಟೀಚರ್ಸ್ ಆರ್ ವೆರಿ ಪ್ರಾಮಿನೆಂಟ್ ಇದರಲ್ಲಿ, ಲೈಕ್ ದೇ ಆ್ಯಕ್ಟ್ ಇಸ್ ಅ ಪ್ರೈಮರಿ ಆ್ಯಂಡ್ ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ಸ್. ವೆನ್ ಇಟ್ ಕಮ್ಸ್ ಟು ಸ್ಟೂಡೆಂಟ್ಸ್, ದೇ ಆರ್ ಸೆಕೆಂಡರಿ ಆ್ಯಂಡ್ ಪ್ಯಾಸಿವ್ ಒನ್ಸ್. ಮೆಮೊರಿ ಲೆವೆಲ್ ಟೀಚಿಂಗ್ ಡಸ್ ನಾಟ್ ಇಂಪ್ರೂವ್ ಇಂಟೆಲಿಜೆನ್ಸ್. ಈ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ನಮ್ಮ ಒಂದು ಇಂಟೆಲಿಜೆನ್ಸ್ನ ಇಂಪ್ರೂವ್ ಮಾಡಲ್ಲ, ಆದರೆ ನಮ್ಮ ಒಂದು ಕೆಪಾಬಿಲಿಟಿನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಸೊ ಈ ಒಂದು ಮೆಮೊರಿ ಲೆವೆಲ್ ಆಫ್ ಟೀಚಿಂಗಿನ ಮೇಜರ್ ಕೀವರ್ಡ್ಸ್ಗಳಿದು ಏನೇನು ಕವರ್ ಮಾಡುತ್ತೆ ಅಂತ. ಈ ಒಂದು ಮೆಮೊರಿನ ಕ್ಲಾಸಿಫಿಕೇಷನ್ ಮಾಡ್ತಾ ಹೋಗ್ತಾರೆ ಡಿಫ್ರೆಂಟ್. ಈಗ ಇಮಿಡಿಯೇಟ್ ಆಗಿರ್ಬೋದು, ಪರ್ಮನೆಂಟ್ ಮೆಮೊರಿ ಆಗಿರ್ಬೋದು, ಆ ಥರ ಡಿಫ್ರೆಂಟಾಗಿ ಕ್ಲಾಸಿಫಿಕೇಷನ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವು ಈ ಒಂದು ಪಾಯಿಂಟ್ನ ಗಮನದಲ್ಲಿ ಇಟ್ಕೊಳ್ಳಿ, ಹರ್ಬೇಟೇರಿಯನ್ ಥಿಯರಿ ಆಫ್ ಅಪ್ರಿಸಿಯೇಷನ್. ಈ ಒಂದು ಥಿಯರಿ ಯಾವುದನ್ನು ಸಪೋರ್ಟ್ ಮಾಡುತ್ತೆ ಅಂತ ಅಂದರೆ, ಯಂಗ್ ಚಿಲ್ಡ್ರನ್ಸ್ ಮೈಂಡ್ ಈಸ್ ರೆಡಿ ಫಾರ್ ಪರ್ಸೀವಿಂಗ್ ದೆಮ್ಸೆಲ್ವ್ಸ್ ಆ್ಯಂಡ್ ವರ್ಲ್ಡ್ ಅರೌಂಡ್ ದೆಮ್. ಸೊ ಒಂದು ಸಣ್ಣ ಮಕ್ಕಳ ಮನಸ್ಸು ಯಾವ ರೀತಿಯಾಗಿ ಇರುತ್ತೆ, ಮೈಂಡ್ ಯಾವ ರೀತಿಯಾಗಿರುತ್ತೆ ಅಂದರೆ, ದೇ ಆರ್ ಎವ್ರಿ ಟೈಮ್ ರೆಡಿ ಟು ಪರ್ಸೀವ್ ದೆಮ್ಸೆಲ್ವ್ಸ್, ಅಂದರೆ ತಮ್ಮ ಸುತ್ತಮುತ್ತಲೇ ಇರುವ ಜಗತ್ತನ್ನು ಅವ್ರು ತಮ್ಮದೇ ಆದ ರೀತಿಯಲ್ಲಿ ಗ್ರಹಿಸುವಿಕೆಗೆ ಅವ್ರು ಯಾವಾಗಲೂ ತಯಾರಾಗಿ ಇರ್ತಾರೆ ಅನ್ನೋದನ್ನು ಹೇಳ್ತಾರೆ. ಅದು ಯಾವುದೇ ರೀತಿಯಾಗಿರ್ಬೋದು, ಕಾನ್ಸೆಪ್ಟ್ಸ್ ಆಗಿರ್ಬೋದು, ಎಲಿಮೆಂಟ್ಸ್, ಸ್ಟ್ರಕ್ಚರ್, ಮಾಡೆಲ್ಸ್, ಥಿಯರೀಸ್ ಆ್ಯಂಡ್ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸ್ ಯಾವ ರೀತಿಯಾಗಿದ್ರೂ ಕೂಡ ಅದನ್ನು ಅವ್ರು ಗ್ರಹಿಸುವಂಥ ಒಂದು ಕೆಪಾಬಿಲಿಟಿ ಅವ್ರಿಗೆ ಇರುತ್ತೆ. ಸೊ ಈಗ ನೋಡ್ತಾ ಹೋಗೋಣ ಕ್ಲಾಸಿಫಿಕೇಷನ್ ಆಫ್ ಮೆಮೊರಿ. ಈ ಮೆಮೊರಿ ಅನ್ನೋದು ಎಷ್ಟು ಟೈಪಾಗಿ ಕ್ಲಾಸಿಫಿಕೇಷನ್ ಆಗಿದೆ ಅಂದರೆ, ಇಮಿಡಿಯೇಟ್ ಮೆಮೊರಿ, ವೆನ್ ರೀಕಾಲ್ ಈಸ್ ಇಮಿಡಿಯೇಟ್. ಸಡನ್ನಾಗಿ ನಾವು ಯಾವುದೋ ಒಂದನ್ನು ನೆನಪಿಸ್ಕೊಳ್ತೀವಿರಪ್ಪ ಅಂತ, ಸೊ ಅದನ್ನು ನಾವು ಇಮಿಡಿಯೇಟ್ ಮೆಮೊರಿ ಅಂತ ಕರಿತೀವಿ. ಪರ್ಮನೆಂಟ್ ಮೆಮೊರಿ ಅಂತಂದರೆ ರೀಕಾಲಿಂಗ್ ಆಫ್ ಅ ಮೆಟೀರಿಯಲ್ ಫಾರ್ ಅ ಲಾಂಗರ್ ಟೈಮ್. ಕೆಲವೊಂದು ವಿಷಯಗಳನ್ನ ಅಥವಾ ಕೆಲವೊಂದು ಕಾನ್ಸೆಪ್ಟ್ಸ್ಗಳನ್ನ ನಾವು ತುಂಬ ಲಾಂಗರ್ ಪೀರಿಯಡ್ವರೆಗೂ ನೆನಪಿಟ್ಕೊಳ್ತಾ ಹೋಗ್ತೀವಿ. ಈಗ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಟಿದ್ದು ಅಂತ ಆಗಿರ್ಬೋದು, ಅದೆಲ್ಲ ನಮ್ಮ ಒಂದು ಪರ್ಮನೆಂಟ್ ಮೆಮೊರಿ ಆಗಿರುತ್ತೆ. ಪರ್ಸ್ನಲ್ ಮೆಮೊರಿ, ವೈಲ್ ರೀಕಾಲಿಂಗ್ ದ ಎಕ್ಸ್ಪೀರಿಯನ್ಸ್ ವಿ ರಿಮೆಂಬರ್ ಅವರ್ ಪರ್ಸನಲ್ ಎಕ್ಸ್ಪೀರಿಯನ್ಸಸ್. ಈಗ ಎಷ್ಟೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸಿಂದ ಕೆಲವೊಂದು ವಿಷಯಗಳನ್ನ ನಾವು ಕಲ್ತಿರ್ತೀವಿ. ಸೊ ರೀಕಾಲ್ ಮಾಡ್ಕೊಳ್ತಾ ಇರಬೇಕಾದ್ರೆ ನಮಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನೆನಪಾದರೆ ಅದು ಪರ್ಸನಲ್ ಮೆಮೊರಿ ಆಗುತ್ತೆ. ನೆಕ್ಸ್ಟ್ ಇಂಪರ್ಸನಲ್ ಮೆಮೊರಿ, ರೀಕಾಲಿಂಗ್ ಫ್ರಮ್ ಬುಕ್ಸ್ ಆ್ಯಂಡ್ ಕಂಪ್ಯಾನಿಯನ್. ಈಗ ಜೊತೆಯಲ್ಲಿ ಇರೋರನ್ನ ನೋಡಿದಾಗ ನಮಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿರುತ್ತೆ, ಅಥವಾ ಯಾವುದೋ ಪುಸ್ತಕ ಓದಬೇಕಾದ್ರೆ ಒಂದು ಅನುಭವ ನಮಗೆ ಸಿಕ್ಕಿರುತ್ತೆ, ಅದನ್ನು ನಾವು ಇಂಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಿ. ಆ್ಯಕ್ಟಿವ್ ಮೆಮೊರಿ, ಮೇಕ್ ಅ ಎಫರ್ಟ್ ಟು ರೀಕಾಲ್ ಅ ಪಾಸ್ಟ್ ಎಕ್ಸ್ಪೀರಿಯನ್ಸ್, ರೀಕಾಲಿಂಗ್ ಆನ್ಸರ್ಸ್ ಇನ್ ಎಕ್ಸಾಮ್ಸ್. ಈಗ ಸಮ್ಟೈಮ್ಸ್ ನಾವು ಓದಿನ ಯಾವ ರೀತಿಯಾಗಿ ನೆನಪಿಸ್ಕೊಳ್ತಾ ಇರ್ತೀವೋ ಅದನ್ನು ವಿ ಕಾಲ್ ಇಟ್ ಆಸ್ ಆ್ಯಕ್ಟಿವ್ ಮೆಮೊರಿ. ಪ್ಯಾಸಿವ್ ಮೆಮೊರಿ, ಲೈಕ್ ರೀಕಾಲಿಂಗ್ ದ ಎಕ್ಸ್ಪೀರಿಯನ್ಸ್ ವಿತೌಟ್ ಎಫರ್ಟ್. ಯಾವುದಾದ್ರೂ ಒಂದು ವಿಷಯನ ನಾವು ನೆನಪಿಸ್ಕೊಳ್ಳೋಕೆ ಟ್ರೈ ಮಾಡ್ತೀವಿ, ಅದು ಸಡನ್ ನೆನಪಾಗುತ್ತೆ, ನಾವು ಯಾವುದೇ ರೀತಿಯಾಗಿರೋ ಎಫರ್ಟ್ ಹಾಕಲ್ಲ. ಸೊ ಅದು ಪ್ಯಾಸಿವ್ ಮೆಮೊರಿಯಲ್ಲಿ ಬರುತ್ತೆ. ನೆಕ್ಸ್ಟು ಮೆಕ್ಯಾನಿಕಲ್ ಮೆಮೊರಿ ಆರ್ ಫಿಸಿಕಲ್ ಮೆಮೊರಿ, ಲೈಕ್ ನಮ್ಮ ಒಂದು ಬಾಡಿ ಯಾವುದಕ್ಕಾದ್ರೂ ಒಂದು ಹ್ಯಾಬಿಷುಯಲ್ ಆಗಿ ಆ ಟಾಸ್ಕ್ನ ರಿಪೀಟೆಡಾಗಿ ಮಾಡ್ತಾ ಇದ್ದರೆ ಅನ್ನೋಯಿಂಗ್ಲಿ ವಿ ವಿಲ್ ಕೀಪ್ ಆನ್ ಡೂಯಿಂಗ್ ದಟ್. ಅದನ್ನು ನಾವು ಮೆಕ್ಯಾನಿಕಲ್ ಮೆಮೊರಿ ಅಥವಾ ಫಿಸಿಕಲ್ ಮೆಮೊರಿ ಅಂತಾದರೂ ಕರಿತೀವಿ. ಆ್ಯಂಡ್ ರೋಟ್ ಮೆಮೊರಿ, ಲೈಕ್ ಬಹೆಟ್ ಹೊಡೆದು ಕಲ್ತಿರುವಂಥದ್ದು, ಕ್ರಾಮಿಂಗ್ ಸಮ್ ಆಫ್ ದ ಫ್ಯಾಕ್ಟ್ಸ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್.
ಎಷ್ಟೋ ಬರೀ ಅರ್ಥನೇ ಮಾಡ್ಕೊಂಡಿರಲ್ಲ, ಸುಮ್ಮನೆ ಹಾಗೆ ಬಯಟ್ ಹೊಡಿಯೋಂಥದ್ದು. ನೆಕ್ಸ್ಟ್ ಲಾಜಿಕಲ್ ಮೆಮೊರಿ, ಟು ಲರ್ನ್ ಸಮಥಿಂಗ್ ಬೈ ಯೂಸಿಂಗ್ ಇಂಟೆಲೆಕ್ಟ್ ಆ್ಯಂಡ್ ಇಟ್ಸ್ ರಿಕಾಲಿಂಗ್ ವೆನ್ ನೀಡೆಡ್. So these are the classifications of memory: immediate, permanent, personal, impersonal, active, passive, mechanical, rote and logical. ಇವೆಲ್ಲನೂ ಮೆಮೊರಿ ಆಗಿ ಕ್ಲಾಸಿಫೈ ಆಗಿದೆ. ಸೊ ಇವಾಗ ನಾವು ಲೆವೆಲ್ಸ್ ಆಫ್ ಟೀಚಿಂಗಲ್ಲಿ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ನ ನೋಡಿದ್ದಾಯಿತು. ನೆಕ್ಸ್ಟು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ನೋಡೋಣ. ಮೇಜರ್ ಕೀ ಪಾಯಿಂಟ್ಸ್ ನೋಡ್ಕೊಳ್ತಾ ಹೋಗೋಣ ಅಷ್ಟೇ. ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಇಸ್ ಅ ಪ್ರೀ ರಿಕ್ವಿಸಿಟ್ ಫಾರ್ ದ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ಸೊ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ಹೋಗೋಕ್ಕಿಂತ ಮುಂಚೆ ನಮಗೆ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಅನ್ನೋಂಥದ್ದು ಒಂದು ಪೂರ್ವ ಸಿದ್ಧತೆಯ ಹಂತ ಅಂತ ಹೇಳ್ಬೋದು ಅದಕ್ಕೆ. ಸೊ ಈ ಒಂದು ಟೀಚಿಂಗ್ ಲೆವೆಲ್ ಯಾವುದ್ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಅಂದರೆ ಜನರಲೈಸೇಷನ್ ಆಫ್ ಪ್ರಿನ್ಸಿಪಲ್, ಥಿಯರಿ ಆ್ಯಂಡ್ ಅದರ್ ಕೀ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಬಗ್ಗೆ ಹೇಳುತ್ತೆ. ಆ್ಯಂಡ್ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗಿಗೆ ನಾವು ಬರಬೇಕು ಅಂತಂದರೆ ನಮಗೆ ಪ್ರೀವಿಯಸ್ ನಾಲೆಡ್ಜಿನ ಒಂದು ಐಡಿಯಾ ಕೂಡ ಇರಬೇಕು. The teacher explains the student about the relationship between principle and facts and teaches them how this principle can be applied. ಸೊ ಟೀಚರು ಪ್ರಿನ್ಸಿಪಲ್ ಫ್ಯಾಕ್ಟ್ಸ್ಗಳನ್ನ ಹೇಳ್ತಾ ಹೋಗ್ತಾರೆ ಮತ್ತು ಯಾವ ರೀತಿಯಾಗಿ ಇದು ಅಪ್ಲೈ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ಇದರಲ್ಲಿ ಮಾಸ್ಟರಿ ಆಫ್ ದಿ ಸಬ್ಜೆಕ್ಟ್ ಮೇಲೆ ತುಂಬ ಫೋಕಸ್ ಮಾಡ್ತಾರೆ. ಇಟ್ ಪ್ರೊವೈಡ್ಸ್ ಅ ಮೋರ್ ಆಪರ್ಚುನಿಟಿ ಫಾರ್ ಸ್ಟೂಡೆಂಟ್ ಡೆವಲಪ್ ಅ ಮೆಮೊರಿ ಆ್ಯಂಡ್ ಇನ್ಸೈಟ್. ಸೊ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಲು ಮೆಮೊರಿನೂ ಕೂಡ ತಗೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ, ಡೆವಲಪ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಇನ್ಸೈಟ್ ಅಂದರೆ ನಾಲೆಡ್ಜ್ನೂ ಕೂಡ ಇಂಪ್ರೂವ್ ಮಾಡ್ತಾ ಹೋಗುತ್ತೆ. The evaluation system of this level is mainly objective type questions and essays. ಸೊ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ನ ಮೇಜರ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಯಾವ ರೀತಿಯಾಗಿರುತ್ತೆ ಅಂದರೆ ಆಬ್ಜೆಕ್ಟಿವ್ ಆಗಿರುತ್ತೆ. ಪ್ಲಸ್ ಮೆಮೊರಿ ಲೆವೆಲಲ್ಲಿ ನಾವು ನೋಡೋದಾದರೆ ಅಲ್ಲಿ ಓರಲ್ ಟೈಪ್ ಆಫ್ ಬರುತ್ತೆ. ಸ್ಟೂಡೆಂಟ್ ಆ್ಯಂಡ್ ಟೀಚರ್ ಬೋತ್ ಪ್ಲೇ ಆನ್ ಆ್ಯಕ್ಟಿವ್ ರೋಲ್ ಇನ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ನಮಗೆ ಆ್ಯಕ್ಟಿವ್ ರೋಲ್ ಪ್ಲೇ ಮಾಡೋದು ಬಂದ್ಬಿಟ್ಟು ಬೋತ್ ಸ್ಟೂಡೆಂಟ್ ಆ್ಯಂಡ್ ಟೀಚರ್. ವೆನ್ ವಿ ಟಾಕ್ ಅಬೌಟ್ ಮೆಮೊರಿ ಲೆವೆಲ್, ಅದರಲ್ಲಿ ಆ್ಯಕ್ಟಿವ್ ರೋಲ್ ಅಥವಾ ಪ್ರೈಮರಿ ರೋಲ್ನ ಪ್ಲೇ ಮಾಡೋದು ಟೀಚರು, ಸೆಕೆಂಡರಿ ರೋಲ್ನ ಪ್ಲೇ ಮಾಡೋದು ಸ್ಟೂಡೆಂಟು. ಸೊ ಈ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲನ್ನು ಕೂಡ 5 ಸ್ಟೆಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ಅದನ್ನು ಯಾರು ಡಿವೈಡ್ ಮಾಡಿರೋದು 5 ಸ್ಟೆಪ್ಸ್ ಆಗಿ ಅಂದರೆ ಮಾರಿಸನ್ ಹ್ಯಾಸ್ ಡಿವೈಡೆಡ್ ದ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಇಂಟು 5 ಸ್ಟೆಪ್ಸ್. ಸಿಂಪಲಾಗಿ ನಾವು ನೆನ್ಪಿಟ್ಕೊಳ್ತಾ ಹೋಗ್ಬೋದು. ಸೊ ಯಾವ್ಯಾವುದೋ 5 ಸ್ಟೆಪ್ಸ್ ಅಂದರೆ ಎಕ್ಸ್ಪ್ಲೋರೇಷನ್, ಪ್ರೆಸೆಂಟೇಷನ್, ಅಸಿಮಿಲೇಷನ್, ಆರ್ಗನೈಸೇಷನ್ ಆ್ಯಂಡ್ ರಿಸೈಟೇಷನ್. ಎಕ್ಸ್ಪ್ಲೋರೇಷನ್ ಅಂದರೆ ಟೆಸ್ಟಿಂಗ್ ಪ್ರೀವಿಯಸ್ ನಾಲೆಡ್ಜ್ ಆ್ಯಂಡ್ ಅನಲೈಸಿಂಗ್ ದ ಕಂಟೆಂಟ್. ಈಗ ನಾವು ಹೊಸ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ನಮ್ಮ ಪ್ರೀವಿಯಸ್ ನಾಲೆಡ್ಜ್ ಎಷ್ಟಿದೆ ಅಂತ ಟೆಸ್ಟ್ ಮಾಡೋದು. ಸೊ ಫಸ್ಟ್ ಸ್ಟೆಪ್ ಇಸ್ ಎಕ್ಸ್ಪ್ಲೋರೇಷನ್. ನೆಕ್ಸ್ಟ್ ಪ್ರೆಸೆಂಟೇಷನ್. ಕಂಟೆಂಟ್ ಈಸ್ ಪ್ರೆಸೆಂಟೆಡ್, ಡಯಾಗ್ನೈಸ್ಡ್ ಆ್ಯಂಡ್ ರೀಕ್ಯಾಪ್ಚುಲೇಟೆಡ್ ಟಿಲ್ ದ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್. ಈಗ ಒಂದು ಕಾನ್ಸೆಪ್ಟ್ ಆ ಮಗುಗೆ ಅರ್ಥ ಆಗೋವರೆಗೂ ಅದನ್ನ ಡಿಫ್ರೆಂಟ್ ವೇಲಿ ನಾವು ಪ್ರೆಸೆಂಟ್ ಮಾಡ್ತಾ ಹೋಗೋದು ಮತ್ತು ರೀಕ್ಯಾಪ್ಚುಲೇಟ್ ಮಾಡಿಸ್ತಾ ಹೋಗೋದು. ಅಸಿಮಿಲೇಷನ್ ಅಂತಂದರೆ ಜನರಲೈಸೇಷನ್ ಮಾಡೋದು, ಇಂಡಿವಿಜುವಲ್ ಆ್ಯಕ್ಟಿವಿಟಿ ಕೊಡೋದು ಅಥವಾ ಒಂದು ಲ್ಯಾಬೊರೇಟರಿಲಿ ವರ್ಕ್ ಮಾಡುವಂಥ ಒಂದು ಆಪರ್ಚುನಿಟಿನ ಪ್ರೊವೈಡ್ ಮಾಡೋದು. ಸೊ ದ್ಯಾಟ್ ಕಮ್ಸ್ ಅಂಡರ್ ಅಸಿಮಿಲೇಷನ್. ಅಂದರೆ ಇನ್ನೂ ಒಂದು ಹೊಸ ನಾಲೆಡ್ಜಿಗೆ ಜಾಗ ಮಾಡಿಕೊಡುವಂಥದ್ದು. ಆರ್ಗನೈಸೇಷನ್. ಪ್ಯೂಪಿಲ್ಸ್ ಆರ್ ಪ್ರೊವೈಡೆಡ್ ದ ಅಕೇಶನ್ಸ್ ಫಾರ್ ರೆಪ್ರೆಸೆಂಟೇಷನ್. ಅಂದರೆ ಪ್ಯೂಪಿಲ್ಸ್ಗಳು ಒಂದು ಥಿಂಗ್ಸ್ನ ಹೇಳೋಕ್ಕೆ, ರೆಪ್ರೆಸೆಂಟ್ ಮಾಡೋಕ್ಕೆ ಒಂದು ಅವಕಾಶನ ಕೊಡೋದು. ನೆಕ್ಸ್ಟು ರಿಸೈಟೇಷನ್. ಪ್ಯೂಪಿಲ್ ರೆಪ್ರೆಸೆಂಟ್ ದ ಕಂಟೆಂಟ್ ಓರಲಿ. ಸೊ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ 5 ಸ್ಟೆಪ್ಸ್ ಆಗಿ ಡಿವೈಡ್ ಆಗಿದೆ. ದಟ್ ಈಸ್ ಎಕ್ಸ್ಪ್ಲೋರೇಷನ್, ದೆನ್ ಪ್ರೆಸೆಂಟೇಷನ್, ಅಸಿಮಿಲೇಷನ್, organization and recitation. So these are the steps how the memory level has been classified. ಸೊ ಇವಾಗ ನಾವು ನಾಟ್ ಮೆಮೊರಿ ಲೆವೆಲ್, ದಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ನಾವು ಇವಾಗ ಮೆಮೊರಿ ಲೆವೆಲ್ ನೋಡಿದಾಯಿತು, ದೆನ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ನ ನೋಡಿದ್ದೀವಿ. ಸೊ ಇನ್ನು ನೆಕ್ಸ್ಟ್ ಇರೋದು ರಿಫ್ಲೆಕ್ಟಿವ್ ಲೆವೆಲ್. ವಿ ಆರ್ ಡನ್ ವಿತ್ ಮೆಮೊರಿ, ಅಂಡರ್ಸ್ಟ್ಯಾಂಡಿಂಗ್. ಈಗ ನಾವು ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಥಿಂಕಿಂಗ್ ಹೋಗ್ತಾ ಇದ್ದೀವಿ. ಸೊ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಥಿಂಕಿಂಗ್ ಅಂದರೆ ಏನು ಅಂದರೆ ನಾವು ಏನನ್ನು ಅರ್ಥ ಮಾಡ್ಕೊಂಡಿದ್ದೀವೋ ಅದನ್ನು ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡೋಕ್ಕೆ ಸಾಧ್ಯ ಅನ್ನೋವಂಥದ್ದೇ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್. So it talks about both understanding level as well as the memory level and it's problem centered. So reflective level of teaching na ಒಂದು ನೇಚರ್ ಏನು ಅಂತಂದರೆ it is problem centered. ಸೊ ಇಟ್ಸ್ ಮೇನ್ ಆಬ್ಜೆಕ್ಟಿವ್ ಟು ಡೆವಲಪ್ ಆ್ಯಸ್ ಇಟ್ ಈಸ್ ಪ್ರಾಬ್ಲಮ್ ಸೆಂಟರ್ಡ್. ಅಂದರೆ ಇದರ ಒಂದು ಮೇಜರ್ ಆಬ್ಜೆಕ್ಟಿವ್ ಏನು, ಟು ಡೆವಲಪ್ ಅ ಪ್ರಾಬ್ಲಮ್ ಸಾಲ್ವಿಂಗ್, ಕ್ರಿಟಿಕಲ್ ಥಿಂಕಿಂಗ್, ಕನ್ಸ್ಟ್ರಕ್ಟಿವ್, ಇಂಡಿಪೆಂಡೆಂಟ್ ಥಿಂಕಿಂಗ್ ಮತ್ತು ಆರಿಜಿನಲ್ ಥಿಂಕಿಂಗ್ನ ಡೆವಲಪ್ ಮಾಡುವಂಥದ್ದೇ ಇದರ ಒಂದು ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ. At this level, emphasis laid on identifying the problem, defining it and finding a solution on it. ಸೊ ಮೇಜರ್ ಆಗಿ ಈ ಒಂದು ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಥಿಂಕಿಂಗಲ್ಲಿ ಯಾವುದ್ರ ಮೇಲೆ ತುಂಬ ಫೋಕಸ್ ಮಾಡ್ತಾರೆ ಅಂತಂದರೆ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡೋದು ಮತ್ತು ಅದನ್ನು ಯಾವ ರೀತಿ ಡಿಫೈನ್ ಮಾಡ್ತಾರೆ ಮತ್ತು ಯಾವ ರೀತಿಯಾಗಿ ಅದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ತಾರೆ ಅನ್ನುವಂಥದ್ದು. ಸೊ ನಾವು ಯಾವ ರೀತಿಯಾಗಿ ಮೈಂಡಲ್ಲಿ ಇಟ್ಕೊಳ್ತಾ ಹೋಗಬೇಕು ಅಂತಂದರೆ ಮೆಮೊರಿ ಲೆವೆಲ್ ಅಂತಂದರೆ ಜಸ್ಟ್ ಕಾನ್ಸೆಪ್ಟ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ, ಬಟ್ ಅದನ್ನು ನಾವು ನೆನ್ಪಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೀವಿ. ಆ್ಯಂಡ್ ಬ್ಲೂಮ್ಸ್ ಟ್ಯಾಕ್ಸಾನಮಿ ಓನ್ಲಿ ನಾಲೆಡ್ಜ್ ಆಬ್ಜೆಕ್ಟಿವ್ನ ಮಾತ್ರ ನಾವು ಅಚೀವ್ ಮಾಡೋಕ್ಕಾಗುತ್ತೆ ಮೆಮೊರಿ ಲೆವೆಲ್ ಆಫ್ ಟೀಚಿಂಗಿಂದ. ಅದೇ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಬಂದಾಗ
ಅದರ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಬಟ್ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ಆ್ಯಂಡ್ ಇಲ್ಲಿ ಸ್ಟೂಡೆಂಟ್ಸ್ ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ ಆಗಿ ವರ್ಕ್ ಆಗ್ತಾ ಹೋಗ್ತಾರೆ ಮತ್ತು ಅದು ಕೆಲವು ಡಿಫ್ರೆಂಟ್ 5 ಸ್ಟೆಪ್ಸ್ ಆಗಿ ಡಿವೈಡ್ ಆಗಿದೆ ಆ ರೀತಿಯಾಗಿ. ಮತ್ತು ಮೆಮೊರಿನೂ ಕೂಡ ಈಗ ಲಾಜಿಕಲ್ ಮೆಮೊರಿ, ಆ್ಯಕ್ಟಿವ್ ಮೆಮೊರಿ ಅಂತ ಡಿವೈಡ್ ಆಗಿದೆ. ಅದೇ ರಿಫ್ಲೆಕ್ಟಿವ್ ಅಂತ ಬಂದಾಗ ಈ ರಿಫ್ಲೆಕ್ಟಿವ್ ಇಸ್ ಅ ಕಾಂಬಿನೇಷನ್ ಆಫ್ ಬೋತ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಮೆಮೊರಿ ಲೆವೆಲ್ ಆಗಿರುತ್ತೆ. ಆ್ಯಂಡ್ ಇದು ಪ್ರಾಬ್ಲಮ್ ಸೆಂಟರ್ಡ್ ಒನ್ ಆಗಿರುತ್ತೆ. ಇದರಲ್ಲಿ ನಾವು ತುಂಬ ಎಂಫಸಿಸ್ ಕೊಡೋದು ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಬಗ್ಗೆ, ಪ್ರಾಬ್ಲಮ್ನ ಡಿಫೈನ್ ಮಾಡೋದ್ರ ಬಗ್ಗೆ ಆ್ಯಂಡ್ ಸೊಲ್ಯೂಷನ್ನ ಕೊಡೋದ್ರ ಬಗ್ಗೆ. ಅದೇ ರೀತಿ ದ ಮೇಜರ್ ಆಬ್ಜೆಕ್ಟಿವ್ ಆಫ್ ದಿಸ್ ಪರ್ಟಿಕ್ಯುಲರ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಏನಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡುವಂಥದ್ದು. ಆ ಸ್ಟೂಡೆಂಟ್ ಇಸ್ ಅ ಕೋರ್ ಆ್ಯಕ್ಟಿವ್ ಆ್ಯಂಡ್ ಅ ಪ್ರೈಮರಿ ವೈಲ್ ಟೀಚರ್ಸ್ ಬಿಕಮ್ ಸೆಕೆಂಡರಿ ಆ್ಯಂಡ್ passive. So how the same thing is there in understanding level, ಅದೇ ರೀತಿಯಾಗಿ ರಿಫ್ಲೆಕ್ಟಿವ್ ಲೆವೆಲಲ್ಲೂ ಆಗುತ್ತೆ. ಇನ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಹಂಟ್ ಈಸ್ ದ ಮೇನ್ ಪ್ರಾಪೊನೆಂಟ್. ಸೊ ಈ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗಿನ ಮೇನ್ ಪ್ರಾಪೊನೆಂಟ್ ಯಾರು ಅಂದರೆ ಹಂಟ್ ಇಸ್ ದ ಮೇನ್ ಪ್ರಾಪೊನೆಂಟ್. ಇಟ್ ಇನ್ಕ್ಲೂಡ್ಸ್ ಅ ULT ಆ್ಯಂಡ್ MLT. ULT ಆ್ಯಂಡ್ MLT ಅಂದರೆ ಬೋತ್ ಮೆಮೊರಿ ಲೆವೆಲ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. The students are assumed to adopt some sort of research approach. The classroom environment is to be sufficiently open and independent. ಈ ಒಂದು ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗನ್ನು ನಾವು ಜಾರಿಗೆ ತರಬೇಕು ಅಂತ ಅಂದರೆ ಆ ಒಂದು ತರಗತಿ ಎನ್ವಿರಾನ್ಮೆಂಟ್ ಹೇಗಿರಬೇಕು ಅಂದರೆ ಅದು ಓಪನ್ ಮತ್ತು ಇಂಡಿಪೆಂಡೆಂಟ್ ಆಗಿ ಇರಬೇಕು. ಆ್ಯಂಡ್ ಡೆವಲಪ್ ದ ರಿಫ್ಲೆಕ್ಟಿವ್ ಮಾಡೆಲ್ ಆಫ್ ಟೀಚಿಂಗ್ ವಿಚ್ ಗೋಸ್ ಥ್ರೂ ವೇರಿಯಸ್ ಸ್ಟೆಪ್ಸ್, ಇನ್ಕ್ರೀಸಿಂಗ್ ಆಫ್ ಪ್ರಾಬ್ಲಮ್ಯಾಟಿಕ್ ಸಿಚುಯೇಷನ್, ಫಾರ್ಮುಲೇಟಿಂಗು, ಹೈಪೋಥೆಸಿಸ್ ಅಂದರೆ ವೇರಿಯಸ್ ಸ್ಟೆಪ್ಸ್ ಕೂಡ ಇದೆ ಈ ಒಂದು ರಿಫ್ಲೆಕ್ಟಿವ್ ಲೆವೆಲಲ್ಲೂ. ಅದು ಯಾವ್ದ್ಯಾವುದು ಅಂದರೆ ಫಾರ್ಮುಲೇಟಿಂಗ್ ಆ್ಯಂಡ್ ವೆರಿಫೈಯಿಂಗ್ ದ ಥಿಯರೀಸ್, ಹೈಪೋಥೈಸ್ ಮಾಡೋದು ಮತ್ತು ಡೇಟಾನ ಅನಲೈಸ್ ಮಾಡ್ತೀವಿ. ಇವಾಗ ನಾವು ಏನೋ ಒಂದು ಹೈಪೋಥೆಸಿಸ್ ಮಾಡಿರ್ತೀವಿ, ಇದು ಈ ರೀತಿ ಆಗಿರೋ ಕಾರಣಕ್ಕೆ ಹೀಗಾಗಿದೆ ಅಂತ, ಅದು ಸರಿನೋ ತಪ್ಪೋ ಅಂತ ಒಂದು ಹೈಪೋಥೆಸಿಸ್ನ ಟೆಸ್ಟ್ ಮಾಡ್ತಾ ಹೋಗ್ತೀವಿ. ಮತ್ತು ಇದರಲ್ಲಿ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ಗೆ essay ಟೈಪನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಆಬ್ಜೆಕ್ಟಿವ್ ಟೈಪ್ ಆ್ಯಂಡ್ ಬೋತ್ essay ಟೈಪ್ನ ಕೂಡ ಯೂಸ್ ಮಾಡ್ತಾರೆ. ದ ಟೀಚಿಂಗ್ ಈಸ್ ಅಟ್ ದಿಸ್ ಲೆವೆಲ್ ಇಸ್ ನಾಟ್ ಅ ಟೀಚರ್ ಸೆಂಟರ್ಡ್ ಆರ್ ಅ ಸಬ್ಜೆಕ್ಟ್ ಸೆಂಟರ್ಡ್, ಇಟ್ ಈಸ್ ಅ learner centered as well as problem centered too. So reflective level is a learner centered and problem centered too. ಸೊ ಈಗ ಆಲ್ರೆಡಿ ನಾವು ಟೀಚಿಂಗ್ ಅಂದರೆ ಏನು, ನೇಚರ್ ಆಫ್ ಟೀಚಿಂಗ್, ಅಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್, ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದ್ದೀವಿ. ಮತ್ತು ಟೀಚಿಂಗ್ಸ್ನ ಎಷ್ಟು ಲೆವೆಲ್ ಆಗಿ ಕ್ಲಾಸಿಫಿಕೇಷನ್ ಮಾಡಿದ್ದೀವಿ ಅಂತ ಕೂಡ ನೋಡಿದ್ದೀವಿ. ಸೊ ಇದು ರಿಸರ್ಚ್ ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನ ಫಸ್ಟ್ ಪಾರ್ಟ್ ಆಗಿದೆ. ಇದರ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟನ್ನು ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಹಾಗೆ ಈ ಒಂದು ಕಂಪ್ಲೀಟ್ ಚಾಪ್ಟರ್ ಆದಮೇಲೆ 10 years ಕ್ವೆಶನ್ ಪೇಪರ್ಸನ್ನು ಎಲ್ಲ ಈ ಒಂದು ಚಾಪ್ಟರ್ ರಿಲೇಟೆಡ್ ಆಗಿರೋ ಕ್ವೆಶನ್ ಪೇಪರ್ಸ್ಗಳಲ್ಲಿರುವ ಕ್ವೆಶನ್ಸ್ನ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಅದರ ಒಂದು ನೋಟಿಫಿಕೇಷನ್ ನಿಮಗೆ ಬೇಕು ಅಂತ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಈ ಒಂದು KCET ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೋ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.